ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ 36ನೇ ಸೈಜ್ ಬ್ಲೌಸ್ದು ಮೆಷರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಮತ್ತು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಅದರದ್ದೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ, ಸ್ಟಿಚಿಂಗ್ ವಿಡಿಯೋ ಇದು. ಇನ್ನು ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇದ್ರ ಜೊತೆಗೆ ಯಾವುದೇ ಸೈಜ್ದು ಲೆಹೆಂಗಾ, ಚೂಡಿದಾರ್, ಗೌನ್ಸ್ ಹಾಗೆ ಯಾವುದೇ ಪ್ಯಾಟ್ರನಲ್ಲಿ ಬ್ಲೌಸ್ಗಳಾಗಿರಲಿ ಏನೇ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ವಿಡಿಯೋ ಜೊತೆ ಬರ್ತೀನಿ. ಮೊದಲಿಗೆ ನಾನಿಲ್ಲಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕತ್ತನ್ನು ಯಾವುದೇ ರೀತಿ ಟರ್ನ್ ಮಾಡ್ತಾ ಇಲ್ಲ. ಸೊ ಅದರಿಂದ ನಾನು ರಾಂಗ್ ಸೈಡಲ್ಲಿ ಬರೋ ಅಂಥ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಇಟ್ಟು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಬ್ಲೌಸ್ಗೆ ಕತ್ತಿಗೆ ನಾನು ಎಮ್ಮಿಂಗ್ ಮಾಡೋ ರೀತಿ ಕಟ್ಕೊತೀನಿ. ಅದಕ್ಕೋಸ್ಕರ ಇವಾಗ ನೋಡಿ ಎಲ್ಲ ಸ್ಟಿಚಿಂಗ್ ಆಗಿದೆ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ನೋಡಿ ಎರಡು ಫ್ರಂಟ್ಗಳು ನಾನು ಅದೇ ರೀತಿ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಡಾಟ್ಗಳನ್ನ ಇಟ್ಕೊಳ್ಳೋಣ. ಮೊದಲಿಗೆ ಮೇನ್ ಡಾಟು ನಾವು ನಾಚ್ ಹೊಡ್ಕೊಂಡಿದ್ವಿ ಅಲ್ಲ ಕಟಿಂಗ್ ಮಾಡಬೇಕಾದ್ರೆ, ಅದೇ ನೇರಕ್ಕೆ 3 ಇಂಚ್ ಕೆಳಗಡೆ, ಈ ಮೆಜರ್ಮೆಂಟ್ಗೆ ಕೆಳಗಡೆಗೆ ಒಂದು ಮಾರ್ಕ್ನ ಹಾಕ್ಕೊಂಡು ನಾನು ಡಾಟ್ ಇಟ್ಕೋತಾ ಇದ್ದೀನಿ. 36ನೇ ಸೈಜ್ ಇರೋವಂಥ ಬ್ಲೌಸ್ಗಳಿಗೆ ಒಂದು 3 ಇಂಚ್ ಇಟ್ಕೊಂಡ್ರೆ ಸಾಕು. ಅಟ್ ಎ ಟೈಮ್ ಒಂದಾದಮೇಲೆ ಇನ್ನೊಂದು ಅಟ್ ಎ ಟೈಮ್ ಇಟ್ಕೊಬೇಕು. ಆವಾಗ ನಮಗೆ ಟೈಮು ಸಹ ಸೇವ್ ಆಗುತ್ತೆ ಮತ್ತು ಎರಡೂ ಸಹ ಒಂದೇ ಮೆಷರ್ಮೆಂಟು ಬರುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಈ ರೀತಿ ಬರುತ್ತೆ ಅಟ್ ಎ ಟೈಮ್ ಎರಡು ಇಟ್ಕೊಳ್ಳೋದ್ರಿಂದ. ಇವಾಗ ಗುಂಡಿ ಪಟ್ಟಿ ಕಡೆ ಜಸ್ಟ್ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಅಗಲಕ್ಕೆ ಮತ್ತು ಒಂದು 2 ಇಂಚು ಉದ್ದ, ಎಲ್ಲ ಸೈಜವ್ರಿಗೂ 2 ಇಂಚ್ ಬೇಕೇ ಬೇಕು. 2 ಇಂಚ್ ಉದ್ದ ಇಟ್ಕೊಂಡ್ರೆ ಸಾಕು. ಚೆಸ್ಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನೋರಿಗೆ ಒಂದು 2.5 ಇಟ್ಕೊಂಡ್ರೂ ನಡೆಯುತ್ತೆ. ಈ ಬ್ಲೌಸ್ಗೆ ನಾನು 2.5 ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ, ಸ್ಟಿಚಿಂಗ್ ಆದಮೇಲೆ ಎರಡು ಸಮಕ್ಕೆ ಬಂದಿದೆಯಾ ಅಂತ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಬೇಕು. ಅದಾದಮೇಲೆ ಕಂಕ್ಳು ಡಾಟ್ ಹಿಡಿಯೋಣ. ಕಂಕ್ಳು ಡಾಟ್ ಹಿಡಿಯೋದಕ್ಕೆ ಕರೆಕ್ಟಾಗಿ ನಾವು ಫಸ್ಟ್ ಡಾಟ್ ಹಿಡ್ದಿದ್ವಲ್ಲ ಅದರ ನೇರಕ್ಕೆ ತೊಗೊಬೇಕು. ಅಲ್ಲಿ ಕಂಕ್ಳ ಹತ್ರ 2 ಪೀಸು ಫೋಲ್ಡ್ ಆದಮೇಲೆ 2 ಪೀಸು ಸಮ ಬರಬೇಕು. ಆ ರೀತಿ ನೋಡಿಕೊಂಡು ಡಾಟ್ ಹಿಡಿಬೇಕು. ಒಂದು 1/4 ಇಂಚ್ ಅಗಲಕ್ಕೆ ಮತ್ತು ಒಂದು 4 ಇಂಚ್ ಉದ್ದ ತೊಗೊಬೇಕು. ಇದು ನೋಡಿ ನಾನು ಯಾವ ರೀತಿ ಫಸ್ಟ್ ಡಾಟನ್ನು ನೀಟಾಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊತಿದ್ದೀನಲ್ಲ ಆ ರೀತಿನೇ ನೀವು ಮಾಡ್ಕೊಳ್ಳಿ. ಒಂದು 1/4 ಇಂಚ್ ಅಗಲ, 4 ಇಂಚ್ ಉದ್ದ ತೊಗೊಂಡ್ರೆ ಸಾಕು. ಈಗ ಇದನ್ನು ಒಂದು ಸತಿ ಚೆಕ್ ಮಾಡ್ಕೊಂಡು ನೋಡ್ಕೊತಿದ್ದೀನಿ. ಎರಡು ಕರೆಕ್ಟಾಗಿ ಈ ರೀತಿ ಬರಬೇಕು. ಇದಾದಮೇಲೆ ಫುಲ್ಲು ಫ್ರಂಟ್ ರೌಂಡ್ ಏನಿದೆ ಅದನ್ನೆಲ್ಲನೂ ಸಮಕ್ಕೆ ಇಟ್ಕೊಂಡು ನೋಡ್ಕೊಬೇಕು. ಎಲ್ಲೂ ಸಹ ನಮಗೆ ವೇರಿಯೇಷನ್ ಆಗಬಾರ್ದು. ಒಂದು ಉದ್ದ ತುಂಡು ಬಂದರೆ ಉದ್ದ ಬಂದಿರೋದನ್ನ ಇನ್ನೊಂದು ಸ್ವಲ್ಪ ಡಾಟ್ ಇಟ್ಕೊಂಡು ನಾವು ಸಮ ಮಾಡ್ಕೊಬೇಕು. ನೋಡಿ ಇಲ್ಲಿ ನನಗೆ ಯಾವುದೂ ಸಹ ವೇರಿಯೇಷನ್ ಬಂದಿಲ್ಲ, ಎರಡು ಕರೆಕ್ಟಾಗಿ ಬಂದಿದೆ. ಸೊ ನಾನು ಇವಾಗ ಏನು ಮಾಡ್ತೀನಿ, ಇದ್ರ ಮೇಲೆ ಇನ್ನೂ ಒಂದೊಂದು ಸ್ಟಿಚ್ನ ಹಾಕ್ಕೊತೀನಿ. ನೋಡಿ ಕಫ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ನಾನಿಲ್ಲಿ 4ನೇ ಡಾಟ್ ಏನೂ ಹಾಕೇ ಇಲ್ಲ. 4th ಡಾಟು ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು, ಇಲ್ಲದೆ ಹೋದರೆ ಇಲ್ಲ. ನಾನು ಲಾಸ್ಟಲ್ಲಿ ಏನಾದರೂ ಫ್ರಂಟ್ ನನಗೆ ಉದ್ದ ಬರ್ತಿದೆ ಅಂತ ಅಂದಾಗ ನಾನು 4ನೇ ಡಾಟ್ ಹಾಕ್ಕೊತೀನಿ, ಇಲ್ಲ ಅಂದರೆ ಹಾಕ್ಕೊಳ್ಳಲ್ಲ. ನಾನು ಎಲ್ಲ ಡಾಟ್ಗಳಿಗೂ ಇನ್ನೂ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. 2 ಸ್ಟಿಚ್ ಹಾಕ್ಕೊಬೇಕು. ಇವಾಗ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಮೇನ್ ಫ್ಯಾಬ್ರಿಕ್ ರಾಂಗ್ ಸೈಡ್ನಲ್ಲಿ ಕರೆಕ್ಟ್ ಸೈಜ್ಗೆ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟನ್ನು ಇಟ್ಕೊಂಡು ನಾನು ಈ ರೀತಿ 4 ಸೈಡು ಸ್ಟಿಚ್ ಹಾಕ್ಕೊಬೇಕು. ನಾವು ಹೇಗಿದ್ರು ಕ್ರಾಸ್ ಬೆಲ್ಟ್ಗೆ 3 ಪೀಸ್ ಕೊಡ್ತೀವಲ್ಲ, ಫಸ್ಟು 2 ಪೀಸ್ನ ಈ ರೀತಿ ಕಂಪ್ಲೀಟಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ. ಇದಾದಮೇಲೆ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡಲ್ಲಿ ಬರೋ ಅಂಥ ಜಾಗದ ಮೇಲೆ ಇನ್ನೂ ಒಂದು ಲೈನಿಂಗ್ ಕ್ರಾಸ್ ಬೆಲ್ಟ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೊಬೇಕು. ಇವಾಗ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋ ಅಂಥದ್ದು ಲೈನಿಂಗ್ ಬಟ್ಟೆನ ನಾವು ಈ ರೀತಿ ಟರ್ನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಿನಾರಿನ ಹಾಕೊಳ್ಳಿ. ಅದಾದಮೇಲೆ ಅದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ತಿರ್ಗಾ ಒಂದು ಅಪ್ಪರ್ ಸ್ಟಿಚ್ ಹಾಕ್ಕೋಬೇಕು. ನನ್ನ ಮಗ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಬೈಕೋಬೇಡಿ. ಇವಾಗ ನಮ್ಮದು ಕಂಪ್ಲೀಟ್ ಕ್ರಾಸ್ ಬೆಲ್ಟು ಸ್ಟಿಚ್ ಆಗುತ್ತೆ.
ಇದೇ ಥರ ನಾನು ಇನ್ನೂ ಒಂದನ್ನು ಸಹ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎರಡು ಕರೆಕ್ಟ್ ಮೆಷರ್ಮೆಂಟ್ ಇದೆಯಾ ಅಂತ ಒಂದ್ಸತಿ ಒಂದ್ರ ಮೇಲೆ ಒಂದನ್ನು ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಬೇಕು. ಏನಾದರೂ ವ್ಯತ್ಯಾಸ ಬಂದರೆ ಕಟ್ ಮಾಡಿ ತೆಗೆದುಬಿಡಿ. ನಾವು ಕೆಳಗಡೆ ಸ್ಟಿಚ್ ಹಾಕಿ ಟರ್ನ್ ಮಾಡೋದ್ರಿಂದ ಸ್ವಲ್ಪ ವ್ಯತ್ಯಾಸ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಎರಡನ್ನೂ ಸಹ ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಬೇಕು. ಇವಾಗ ಕ್ರಾಸ್ ಬೆಲ್ಟ್ ರೆಡಿ ಆಗಿದೆ ಮತ್ತು ಫ್ರಂಟು ಸಹ ರೆಡಿ ಆಗಿದೆ. ಇವಾಗ ಕ್ರಾಸ್ ಬೆಲ್ಟ್ನ ಫ್ರಂಟಿಗೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಫ್ರಂಟ್ನ ತಗೊಂಡು ನಾವು ಇನ್ವಿಸಿಬಲ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತಿರೋದ್ರಿಂದ ಮೇಲ್ಗಡೆಗೆ ಅದನ್ನು ಇಟ್ಕೊಂಡು ಈ ರೀತಿ ಓಪನ್ ಮಾಡ್ಕೊಬೇಕು. ಫುಲ್ಲು ಕ್ರಾಸ್ ಬೆಲ್ಟನ್ನು ಫಸ್ಟ್ ಎರಡನ್ನ ಸ್ಟಿಚ್ ಮಾಡಿ ಜಾಯಿನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕ್ರಾಸ್ ಆಗಿ ಬಾಡಿ ಪೀಸ್ಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ಮುಂದೆ ಒಂದು 1/4 ಇಂಚ್ ಬಿಟ್ಕೊಬೇಕು ಕ್ರಾಸ್ ಬೆಲ್ಟ್ದು. ಈ ರೀತಿ ಸ್ಟಿಚ್ ಬರಬೇಕು. ಇದು ಏನು ನಾವು ಡಾಟ್ ಹಿಡ್ದಿದ್ವಲ್ಲ ಅದನ್ನು ಫೋಲ್ಡ್ ಮಾಡ್ಕೊಬೇಕು. ಅದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡತ್ತೆ. ಅದಾದಮೇಲೆ ನಾನು ಇನ್ನೂ ಒಂದನ್ನು ಸಹ ಅದೇ ರೀತಿ ಸ್ಟಿಚ್ ಮಾಡ್ಕೊತೀನಿ. ಈಗ ಸ್ಟಿಚ್ ಆದಮೇಲೆ ತಿರ್ಗಾ ಇದನ್ನು ಸಹ ಎರಡನ್ನೂ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎರಡು ಕರೆಕ್ಟಾಗಿ ಬಂದಿದ್ರೆ ಇವಾಗ ಮೇಲ್ಗಡೆಯಿಂದ ಶೋಲ್ಡರ್ ಮೇಲ್ಗಡೆಯಿಂದ ಸಣ್ಣಕ್ಕೆ ಫೋಲ್ಡ್ ಮಾಡಿಕೊಂಡು ಬರಬೇಕು. ಅದೇನು ನಾವು ಫಸ್ಟ್ ಟೈಮ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ವಿ ಅಲ್ಲ, ಅದ್ರ ಒಳಗಡೆಗೆ ಆ ಫೋಲ್ಡೆಡ್ ಕಂಪ್ಲೀಟಾಗಿ ಕೂತ್ಕೊಬೇಕು. ಆ ರೀತಿ ಫೋಲ್ಡ್ ಮಾಡ್ಕೊಂಡು ಬಂದು ಇನ್ನೂ ಒಂದು ಲೈನಿಂಗ್ ಬಟ್ಟೆ ಕ್ರಾಸ್ ಬೆಲ್ಟ್ ಇತ್ತಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮೇಲೆ ಸ್ಟಿಚ್ ಬರೋ ರೀತಿ ಜಾಯಿನ್ ಮಾಡಿಕೊಂಡು ಬರಬೇಕು. ಇನ್ವಿಸಿಬಲ್ ಕ್ರಾಸ್ ಬೆಲ್ಟ್ ಮಾಡೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಕರೆಕ್ಟಾಗಿ ಅರ್ಧ ಇಂಚಿಗೆ ಸ್ಟಿಚ್ ಹಾಕಬೇಕು. ಅದಾಕಾದ್ಮೇಲೆ ಈ ರೀತಿ ಮೇಲ್ಗಡೆ ಮೂತಿ ಅನ್ನೋದನ್ನು ಸ್ವಲ್ಪ ಕಟ್ ಮಾಡಿ 3ರಿಂದ 4 ನ್ಯಾಚ್ಗಳನ್ನ ಹೊಡ್ಕೊಳ್ಳಿ. ಆ ನ್ಯಾಚ್ ಹೊಡಿಬೇಕಾದ್ರೆ ನಾವು ಸ್ಟಿಚ್ ಹಾಕಿರೋದಕ್ಕೆ ಡ್ಯಾಮೇಜ್ ಆಗಬಾರ್ದು. ಆ ರೀತಿ ನೋಡಿಕೊಂಡು ನ್ಯಾಚ್ ಹೊಡ್ಕೊಳ್ಳಿ. ಅದು ಹೊಡ್ಕೊಂಡಾದ್ಮೇಲೆ ಆ ಮೂತಿ ಕಡೆಯಿಂದನೇ ಅದನ್ನು ಓಪನ್ ಮಾಡ್ಕೊಬೇಕು. ಈಗ ಓಪನ್ ಮಾಡ್ಕೊಂಡ್ಮೇಲೆ ನೀಟಾಗಿ ನೋಡಿ ಫ್ರಂಟ್ ಸೈಡು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಇದೇ ರೀತಿ ಬ್ಯಾಕ್ ಸೈಡು ಬಂದಿರುತ್ತೆ. ಈಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ. ನೋಡಿ ಬ್ಯಾಕ್ ಸೈಡು ಸಹ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಇವಾಗ ನಾನು ಅದೇ ಥರ ಇನ್ನೂ ಒಂದನ್ನು ಸಹ ಅಟ್ಯಾಚ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡನ್ನೂ ಸಹ ಒಂದ್ರ ಮೇಲೆ ಒಂದು ಇಟ್ಕೊಂಡು ಗುಂಡಿ ಪಟ್ಟಿ ಕಡೆ ಮತ್ತು ಈ ಕಡೆ ಕಂಕ್ಳು ಕಡೆ ಎರಡು ಕಡೆನೂ ಸಮ ಬಂದಿದೆಯಾ ಅಂತ ನೋಡಿಕೊಂಡು ಇವಾಗ ನೆಕ್ಸ್ಟು ಹುಕ್ ಪಟ್ಟಿ ದಾರದ ಪಟ್ಟಿ ಅಟ್ಯಾಚ್ ಮಾಡೋಣ. ಅದು ಅಟ್ಯಾಚ್ ಮಾಡೋದಕ್ಕೆ ನಾನಿಲ್ಲಿ 3 ಇಂಚ್ ಪಟ್ಟಿಗೆ ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಆನಂತರ 2 ಇಂಚ್ ಅಗಲ ಬರೋ ಅಂಥ ಒಂದು ಪಟ್ಟಿನೂ ತೊಗೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಹುಕ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ 2 ಇಂಚ್ ಇರೋಂಥ ಪಟ್ಟಿನ ತೊಗೊಂಡು ಮೇಲ್ಗಡೆ ಒಂದು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಒಳಗಡೆ ಸೈಡ್ಗೆ ಟಾಪ್ ಸ್ಟಿಚ್ ಹಾಕ್ಕೊಂಡು ಬರ್ತಿದ್ದೀನಿ. ಒಂದು ಅರ್ಧ ಇಂಚ್ ಮಾರ್ಜಿನ ಇಟ್ಕೊಂಡು ಸ್ಟಾರ್ಟಿಂಗು ರಫ್ ಮಾಡಿಕೊಂಡು ಈ ಸ್ಟಿಚ್ನ ಹಾಕ್ಕೊಳ್ಳಿ. ಇದಾದಮೇಲೆ ಇದನ್ನು ಮೇಲ್ಗಡೆ ನಾವೇನು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಅದನ್ನು ಓಪನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ ಅಥವಾ ಕಿನಾರಿ ಏನಾದರೂ ಓಕೆ. ಅದಾದಮೇಲೆ ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಹೀಗೆ ಅದನ್ನು ಅರ್ಧಕ್ಕೆ ನಾವು ಫಸ್ಟ್ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿ ತನಕ ಒಂದು ಫೋಲ್ಡು, ಅದಾದಮೇಲೆ ಇನ್ನೂ ಒಂದು ಫೋಲ್ಡನ್ನ ಮಾಡಿಕೊಂಡು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟಾಗಿ ಅದು ಯಾವ ರೀತಿ ಇದೆ ಬಾಕ್ಸ್ ರೀತಿಯಾಗಿ ಸ್ಟಿಚ್ ಹಾಕ್ಕೊಬೇಕು. ನಾವು ಮೇಲ್ಗಡೆ ಕಿನಾರಿ ಹಾಕೋದ್ರಿಂದ ಅದೇನಾಗುತ್ತೆ ಕಂಪ್ಲೀಟ್ ನಾವು ಏನು 2 ಇಂಚ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಲ್ಲ ಅಷ್ಟು ಸಹ ಕಂಪ್ಲೀಟಾಗಿ ಟರ್ನ್ ಆಗುತ್ತೆ. ಆ ಸ್ಟಿಚ್ ಹಾಕಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಟರ್ನಿಂಗಲ್ಲಿ. ಸೊ ಅದರಿಂದ ಆ ಸ್ಟಿಚ್ ಮಿಸ್ ಮಾಡಬೇಡಿ, ಹಾಕಿ. ಇವಾಗ ಅದು ರೆಡಿಯಾಗಿದೆ. ಈಗ ನೆಕ್ಸ್ಟು ಕಚಾಪಟ್ಟಿ ಮಾಡ್ಕೊಳ್ಳೋಣ. ಅದನ್ನು ಮಾಡೋಕ್ಕೆ ನಾನು 3 ಇಂಚ್ ಲೈನಿಂಗ್ ಅಟ್ಯಾಚ್ ಮಾಡಿ ಏನು ಇಟ್ಕೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೊಬೇಕು. ಅಂದರೆ ಬ್ಲೌಸ್ನ ರಾಂಗ್ ಸೈಡಿಂದ ಕೆಳಗಡೆ 1/4 ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇದು ಅಷ್ಟೇ ಸ್ಟಾರ್ಟಿಂಗ್ ರಫ್ ಮಾಡಿ. ಈಗ ಅದನ್ನು ಓಪನ್ ಮಾಡಿಕೊಂಡು ಇದಕ್ಕೆ ಮೇಲೆ ಒಂದು ಏನು ಕಿನಾರಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟಾಗಿ ಒಂದು ಅರ್ಧ ಭಾಗದಷ್ಟು ಫೋಲ್ಡ್ ಮಾಡಿಕೊಂಡು ಇನ್ನರ್ಧ ಭಾಗ ಈ ಸ್ಟಿಚ್ ನಾವೇನು ಹಾಕಿದ್ವಿ ಅಲ್ಲ ಅದ್ರ ಮೇಲೆ ಕುತ್ಕೊಳ್ಳೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು.
ಇವಾಗ ಆ ಸ್ಟಿಚ್ ಆದಮೇಲೆ ಅದ್ರ ಪಕ್ಕ ಒಂದು 1/4 ಇಂಚಿಗೆ ನಾನು ಇನ್ನೂ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲೇ ನಮಗೆ ಲೂಪ್ಸ್ ಬೇಕಿದ್ರೆ ಲೂಪ್ಸ್ ಬಿಟ್ಕೊಬೋದು, ಇಲ್ಲ ದಾರ ಹಾಕ್ತೀನಿ ಅನ್ನೋರು ಈ ರೀತಿ ಕಂಪ್ಲೀಟಾಗಿ ಸ್ಟಿಚ್ ಹಾಕಿ ಬಿಟ್ಕೊಬೋದು. ಇವಾಗ ನೋಡಿ ಎರಡನ್ನೂ ಸಹ ಒಂದ್ರ ಮೇಲೆ ಹುಕ್ ಹಾಕಿದಾಗ ಯಾವ ರೀತಿ ಕುತ್ಕೊಳ್ಳುತ್ತೆ ಆ ರೀತಿ ಇಟ್ಕೊಂಡು ನೋಡ್ಕೊಬೇಕು. ಎಕ್ಸ್ಟ್ರಾ ಏನಾದರೂ ಬಂದಿದ್ರೆ ಕತ್ತತ್ರ ನಾವು ಮೇಲ್ಗಡೆ ಸ್ವಲ್ಪ ಕತ್ತನ್ನು ನೀಟಾಗಿ ಶೇಪ್ ತೊಗೊಬೋದು. ಎಕ್ಸ್ಟ್ರಾ ಬಂದಿಲ್ಲ ಅಂದರೆ ಅದರ ಸಮಕ್ಕೆ ಲೈನಿಂಗ್ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಮತ್ತು ಕಟ್ ಮಾಡಿ ತೆಗೆದ್ಮೇಲೂ ಸಹ ಇಟ್ಕೊಂಡು ನೋಡ್ಕೊಬೇಕು ಎರಡು ಕರೆಕ್ಟಾಗಿ ಲೆಂತಾಗಿ ಬಂದಿದೆಯಾ ಅಂತ. ಇದು ಕ್ರಾಸ್ ಚೆಕ್ ಆದಮೇಲೆ ನಾವು ಕಟ್ಪಟ್ಟಿನ ಕಟ್ಟಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರಂಟು ಕಂಪ್ಲೀಟಾಗಿ ಸ್ಟಿಚ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕು ಮತ್ತು ಸ್ಲೀವ್ಸ್ ಜೊತೆಗೆ ಬರ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನು ಹೆಚ್ಚು ಜನಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.